ಯಾಕೆ ಬೆಂಗಳೂರಿಗೆ ಜನ ಬರ್ತಾರೆ, ಯಾಕೆ ಈ ಥರ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ? ಓನ್ಲಿ ಒನ್ ರೀಸನ್ ಅಲ್ವಾ. ನೋಬಡಿ ಈಸ್ ಕಮಿಂಗ್ ಇಯರ್ ಫಾರ್ ಕ್ಲೈಮೇಟ್, ಮೇ ಬಿ ಲಿಟಲ್ ಬಿಟ್, ಬಟ್ ನೋಬಡಿ ಈಸ್ ಕಮಿಂಗ್ ಇಯರ್ ಫಾರ್ ಟ್ರಾಫಿಕ್. ಹೌದು. ಡೆಫಿನೆಟ್ಲಿ ದೇ ಆರ್ ಕಮಿಂಗ್ ಫಾರ್ ಓನ್ಲಿ ಒನ್ ರೀಸನ್. ಪೀಪಲ್ ಇನ್ ಇಂಡಿಯಾ ವೋಟ್ ವಿತ್ ದರ್ ಲೆಗ್ಸ್ ಅಂತ ಹೇಳೋದು. ಕೆಲಸಕ್ಕೆ ಬರ್ತಾ ಇದ್ದಾರೆ. ಈ ನಂಬರ್ 11 ಹಂಗೆ ನಡ್ಕೊಂಡು ಬರ್ತಾರೆ. ಇಲ್ಲಿ ಬರೋದು ಅದಕ್ಕೆ. ಅವ್ರಿಗೆ ಬೇರೆ ಊರಿಂದ ಬರೋರಿಗೆ ಬೆಂಗಳೂರಿನಲ್ಲೇ ಇರಬೇಕು, ವೈಟ್ ಫೀಲ್ಡ್ನಲ್ಲೇ ಇರಬೇಕು ಅಂತ ಅವ್ರಿಗೇನು ಐಡಿಯಾ ಇಲ್ಲ. ಏನು ಹೇಳೋದಂದರೆ, ಈ ಎಲ್ಲ ಸರೌಂಡಿಂಗ್ ಟೌನ್ಸ್ನ 1,000-2,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ಅಲ್ಲಿ ಒಂದು ಕರೆಕ್ಟಾಗಿ ಒಂದು ಟೌನ್ ಪ್ಲಾನ್, ಅದಕ್ಕೆ ಒಂದೊಂದಕ್ಕೆ ಒಂದು ಪ್ರಾಧಿಕಾರ ಮಾಡಿದ್ದಾರೆ ಆಲ್ರೆಡಿ. ಇದೆ ಆಲ್ರೆಡಿ ಕನಕಪುರ ಟೌನ್ ಪ್ಲಾನಿಂಗ್ ಅಥಾರಿಟಿ, ನೆಲಮಂಗಲ ಟೌನ್ ಪ್ಲಾನಿಂಗ್ ಅಥಾರಿಟಿಯಿಂದ ನೋಟಿಫೈ ಆಗಿದೆ. ಹೌದು. ಬಟ್ ಅದೇನು ಡೆವಲಪ್ಮೆಂಟೇ ಆಗ್ತಾ ಇಲ್ಲ. ಅಲ್ಲಲ್ಲಿ ಆ ಟೌನ್ನಲ್ಲಿ ಅರ್ಬನ್ ಅಮ್ಯುನಿಟೀಸ್ ಕೊಟ್ಟು ಸ್ವಲ್ಪ ಟೌನ್ ಪ್ಲಾನಿಂಗ್ ಮಾಡಿ, ಸ್ವಲ್ಪ ಲ್ಯಾಂಡ್ ಈ ಹೊಸ ಜನರು ಬರ್ತಾ ಇದ್ದಾರಲ್ಲ, ಈ ಕಂಪನೀಸ್ಗೆ ಅಲ್ಲಿ ಕೊಟ್ಟು ಅಲ್ಲಿ ಹೌಸಿಂಗ್ಗೆ ವ್ಯವಸ್ಥೆ ಮಾಡಿ, ಸ್ಕೂಲ್ ಬೇಕು, ಶಾಪಿಂಗ್ ಬೇಕು, ಎಂಟರ್ಟೈನ್ಮೆಂಟ್ ಬೇಕು, ಇದಕ್ಕೆಲ್ಲ ಒಂದು ಮಾಸ್ಟರ್ ಪ್ಲ್ಯಾನ್ ಥರ ಮಾಡಿ ಈ ಬೆಂಗಳೂರಿನ ಎಕ್ಸ್ಪಾನ್ಷನ್ನ ನಿಲ್ಲಿಸಬೇಕು.